ನಮಸ್ಕಾರ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಆ್ಯಂಡ್ ರೆಸಿಪಿ ಕನ್ನಡ ವ್ಲಾಗ್ ಚಾನಲ್ಗೆ ಫ್ರೆಂಡ್ಸ್. ನನ್ನ ಹಿಂದಿನ ವೀಡಿಯೋನ ನೀವೆಲ್ಲರೂ ನೋಡಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಹಿಂದಿನ ವೀಡಿಯೋದಲ್ಲಿ ನಾನು ಆಲ್ರೆಡಿ ಹೇಳಿದ್ದೆ, ನನ್ನ ತಂಗಿ ಮ್ಯಾರೇಜ್ಗೆ ಹೋಗಿದ್ವಿ ಅಂತ ಹೇಳ್ಕೊಂಡು ಅಲ್ಲಿಯ ಕೆಲವೊಂದು ವೀಡಿಯೋಸು ಹಾಗೆ ಫೋಟೋಸ್ನ ತೊಗೊಂಡು ಬಂದಿದ್ದೆ ನಾನು. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೆ. ಹಿಂದಿನ ವೀಡಿಯೋದಲ್ಲಿ ಅರಿಶಿನ ಶಾಸ್ತ್ರ ಮತ್ತು ಮೆಹಂದಿ ಶಾಸ್ತ್ರತನ ನಾನು ವೀಡಿಯೋನ ಮಾಡಿದ್ದೆ. ತುಂಬ ಲೆಂದಿ ಆಗುತ್ತೆ ಅಂಥೇಳಿ ಅದನ್ನು ಕಟ್ ಡೌನ್ ಮಾಡಿ ನೆಕ್ಸ್ಟ್ ವೀಡಿಯೋನ ಇವತ್ತು ಶುರು ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ನಡೀತಾ ಇರೋದು ಕರಿಮಣಿ ಶಾಸ್ತ್ರ ಅಂತ ಹೇಳ್ಕೊಂಡು, ಅಂದರೆ ಇದನ್ನು ಸಹ ನಾಂದಿ ದಿವಸ 16ನೇ ತಾರೀಕಿಗೆ ಮಾಡಿರೋದು. ಬೆಳಿಗ್ಗೆ ಅರಿಶಿನ ಶಾಸ್ತ್ರ ಆಗಿಂದ ಸ್ನಾನ ಮಾಡ್ಕೊಂಡು ಬಂದು ಇದನ್ನು ಕರಿಮಣಿನ ಮುತ್ತೈದೆಯರು 5 ಜನ ಮುತ್ತೈದೆಯರು ಕೂತ್ಕೊಂಡು ಕರಿಮಣಿನ ಪೋಣಿಸ್ತಾರೆ ತಾಳಿ ಜೊತೆಗೆ. ಸೊ ಇಲ್ಲಿ ಕೂತಿರೋದು ಇಬ್ಬರು ಸೋದರತ್ತೆಯರು, ಹುಡುಗಿಯ ಸೋದರತ್ತೆ, ಮದುಮಗಳ ಸೋದರತ್ತೆಯರು, ಹಾಗೆ ಒಬ್ಬರು ಚಿಕ್ಕಮ್ಮ ಆಗಬೇಕು ಅಂದರೆ ನನ್ನಮ್ಮ, ಹಾಗೆ ಇನ್ನೊಬ್ಬರು ಅಕ್ಕ. ಇವರಿಷ್ಟು ಜನ ಕೂತ್ಕೊಂಡು ಇಲ್ಲಿ ಕರಿಮಣಿನ ಪೋಣಿಸ್ತಾ ಇದ್ದಾರೆ. ಆ ಕರಿಮಣಿ ಪೋಣಿಸಿ ಆಗಿಂದ ಅದನ್ನು ಗಣಹೋಮದ ಸಮಯದಲ್ಲಿ ಇಟ್ಟು ಪೂಜೆ ಮಾಡ್ತಾರೆ. ಅದನ್ನು ಇಲ್ಲಿ ದೊಡ್ಡಮ್ಮ ಈಗ ಕರಿಮಣಿ ಪೋಣಿಸಿರೋ ತಾಳಿನ ಇಟ್ಟು ಅದಕ್ಕೆ ಅರಿಶಿನ ಕುಂಕುಮ ಏರಿಸಿ ನಮಸ್ಕಾರ ಮಾಡ್ತಿದ್ದಾರೆ. ಇದೇ ರೀತಿ ಸಹ ಇದಕ್ಕೆ 5 ಜನ ಕರಿಮಣಿಗೆ ತಾಳಿಗೆ 5 ಜನ ಮುತ್ತೈದೆಯರು ಅರಿಶಿನ ಕುಂಕುಮ ಏರಿಸಿ ನಮಸ್ಕಾರ ಮಾಡ್ತಾರೆ. ಇದು ಒಂದು ಪದ್ಧತಿ. ಈಗ ದೊಡ್ಡಮ್ಮ ಅರಿಶಿನ ಕುಂಕುಮ ಏರಿಸಿ ಆಯಿತು. ಇನ್ನು ಮುಂದೆ 4 ಜನ ಬಂದು ಮತ್ತು 4 ಜನ ಮುತ್ತೈದೆಯರು ಬಂದು ಅದಕ್ಕೆ ಅರಿಶಿನ ಕುಂಕುಮನ ಏರಿಸ್ತಾರೆ. ಇದು ಇಲ್ಲಿ ಮಾಡಿಸಿರೋದು ಒಂದು ಕೈ ಗಣಹೋಮ. ಯೂಶ್ವಲಿ ಗಣಹೋಮ ಅಥವಾ ಮಾಡಿಸೋದು ಯಾಕಂತಂದರೆ, ಗಣಹೋಮ ಅಂತಂದರೆ ಗಣೇಶನಿಗೆ ಸಮರ್ಪಣೆ ಮಾಡುವಂಥ ಒಂದು ಹೋಮ ಆಗಿರೋದ್ರಿಂದ ಇಲ್ಲಿ ನಡೀತಾ ಇರೋ ಕಾರ್ಯಕ್ಕೆ ಯಾವುದೇ ರೀತಿಯ ವಿಘ್ನ ಬರದೇ ಇರೋ ಹಾಗೆ ಸುಸೂತ್ರವಾಗಿ ನಡೀಲಿ ಅಂತ ಹೇಳ್ಕೊಂಡು ಪ್ರಥಮ ಪೂಜೆ ಗಣೇಶನಿಗೆ ಸಲ್ಲಿಸ್ತಾರೆ. ಅದೇ ರೀತಿ ಇಲ್ಲಿ ನಾವು ಮಾಡ್ತಾ ಇರೋದು ಪ್ರಥಮ ಪೂಜೆ ಗಣೇಶನಿಗೆ ಸಲ್ಲಿಸಿ ಅವನಿಗೆ ಬೇಡ್ಕೊಂಡು ಯಾವುದೇ ರೀತಿಯ ವಿಘ್ನಗಳು ಬರದೇ ಇರೋ ಹಾಗೆ ಸುಸೂತ್ರವಾಗಿ ಕಾರ್ಯ ಸಮಾರಂಭಗಳು ಚೆನ್ನಾಗಿ ನಡೀಲಿ ಅಂತ ಹೇಳ್ಕೊಂಡು ಬೇಡ್ಕೊಂಡಿರೋದು.
ಗಣಹೋಮ ಮುಗಿದಾಗಿಂದ ಮಧ್ಯಾಹ್ನ ಟೈಮ್ ಇತ್ತು, ಬೆಳಗ್ಗೆ ಗಣಹೋಮ ಮುಗ್ದಿರೋದು ಅಂದರೆ ಆ್ಯಕ್ಚುಲಿ 11:30 12 ಅಷ್ಟೊತ್ತಿಗೆ ಮುಗ್ದಿತ್ತು. ಅದಾಗಿಂದ ಸಾಯಂಕಾಲ ತರಕಾರಿ ಹೆಚ್ಚೋ ಶಾಸ್ತ್ರ ಅಂಥೇಳಿ ಮಾಡಿದರು. ಹಾಗೆ ಅದು ಮಧ್ಯಾಹ್ನ ಟೈಮ್ ಉಳಿದಿತ್ತು ಅಂತ ಹೇಳಿದ್ನಲ್ಲ, ಆ ಟೈಮಲ್ಲಿ ಇಲ್ಲಿ ಡ್ಯಾನ್ಸ್ ಪ್ರಾಕ್ಟೀಸ್ ನಡೀತಾ ಇದೆ. ಇದು ಡ್ಯಾನ್ಸ್ ಪ್ರಾಕ್ಟೀಸ್ ಆ್ಯಕ್ಚುಲಿ ಈವ್ನಿಂಗು 16ನೇ ತಾರೀಕು ಈವ್ನಿಂಗು ಬೀಗ್ರ ಮನೆಯಲ್ಲಿ ಗೆಟ್ ಟುಗೆದರ್ ಫಂಕ್ಷನ್ನು ಇಟ್ಕೊಂಡಿದ್ರು. ಅದಕ್ಕೋಸ್ಕರ ಇಲ್ಲಿ ಒಂದು ಹುಡುಗರ ಟೀಮು ಡ್ಯಾನ್ಸ್ ಪ್ರಾಕ್ಟೀಸ್ ಮಾಡ್ತಾ ಇದೆ. ಅದಕ್ಕೆ ಕೋರಿಯೋಗ್ರಾಫರು ನಾನು ಹಿಂದಿನ ವೀಡಿಯೋದಲ್ಲೇ ಹೇಳಿರೋ ಹಾಗೆ ನನ್ನ ಅತ್ತಿಗೆ ಇದಕ್ಕೆ ಕೋರಿಯೋಗ್ರಫಿ ಮಾಡ್ತಾ ಇರೋದು. ಹಾಗೆ ಇವರು ನನ್ನ ಕಸಿನ್ಸು ಹಾಗೆ ಇಬ್ಬರು ಅಕ್ಕನ ಮಕ್ಕಳು ಇದ್ದಾರೆ. ಅವರು ಯಾರೆಲ್ಲ ಅಂಥೇಳಿ ನಾನು ಮುಂದಿನ ವಿಡಿಯೋದಲ್ಲಿ ನಿಮಗೆ ಹೇಳ್ತಾ ಹೋಗ್ತೀನಿ. ಸೊ ಇಲ್ಲಿ ಒಂದು ಹುಡುಗರ ಟೀಮು ಈಗ ಡ್ಯಾನ್ಸ್ ಪ್ರಾಕ್ಟೀಸಿಗೆ ರೆಡಿ ಆಗ್ತಾ ಇದೆ. ಆ್ಯಕ್ಚುಲಿ ಟೈಮ್ ಭಾಳ ಕಡಿಮೆ ಇತ್ತು, ಅದರಲ್ಲಿನೂ ಎಲ್ಲರೂ ಪ್ರಾಕ್ಟೀಸ್ ಮಾಡಿ ಅಲ್ಲೊಂದು ಪರ್ಫಾರ್ಮೆನ್ಸ್ ಕೊಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಇದು ಹುಡುಗರ ಟೀಮಿದ ಒಂದು ಡ್ಯಾನ್ಸ್ ಪ್ರಾಕ್ಟೀಸ್ ಆದರೆ ಹುಡುಗಿರು ನಾವೇನು ಕಮ್ಮಿನಾ ಅಂತ ಅನ್ನೋ ಹಾಗೆ ಹುಡುಗಿರದ್ದು ಒಂದು ಟೀಮ್ ರೆಡಿ ಆಗಿತ್ತು. ಸೊ ಇಲ್ಲಿ ನೋಡ್ತಾ ಇದ್ದೀರಲ್ಲ, 5 ಜನ ಹುಡುಗಿರದ್ದು ಒಂದು ಟೀಮು ರೆಡಿಯಾಗಿದೆ. ಸೊ ಅವರು ಒಂದು ಡ್ಯಾನ್ಸಿಗೆ ಒಂದು ಸಾಂಗಿಗೆ ಡ್ಯಾನ್ಸ್ ಮಾಡೋಕ್ಕೆ ರೆಡಿ ಆಗ್ತಾ ಇದ್ದಾರೆ. ಸೊ ಅದು ಯಾವ ಡ್ಯಾನ್ಸು, ಅವರು ಯಾವ ಸಾಂಗಿಗೆ ಸ್ಟೆಪ್ ಹಾಕಿದ್ರು ಅಂತ ಅನ್ನೋದನ್ನು ನಾನು ನಾಳಿನ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ಅಲ್ಲಿ ತನಕ ಒಂದು ಸಾಂಗಿಗೆ ಇಬ್ಬರು ಹುಡುಗಿರು ಸ್ಟೆಪ್ ಹಾಕಿರೋದನ್ನು ನಾನಿಲ್ಲಿ ತೋರಿಸ್ತಾ ಇದ್ದೀನಿ, ನೋಡಿ ಎಂಜಾಯ್ ಮಾಡಿ. Children